ಎಲ್ಲ ನನ್ನ ಪ್ರೀತಿ ಕಡೆಗರಿಗೂ ಪ್ರಸರದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ನಿನ್ನೆ ನಮ್ಮ ಎರಡು ಪ್ರೊಡಕ್ಷನ್ ಪಕ್ಕಾ ರೈಟ್ ಆಗಿದೆ. ಸೊ ಎರಡು ಮ್ಯಾಚ್ಗಳು ನಿನ್ನೆ ಹೇಳಿದ್ವಿ ನಾವು, ಪಂಜಾಬ್ ಗೆಲ್ಲುತ್ತೆ ಆ್ಯಂಡ್ ಇನ್ನೊಂದು ಕಡೆ SRH ಅವ್ರು ಗೆಲ್ತಾರೆ ಅಂತ. ಸೊ ಎರಡು ಮ್ಯಾಚು ಪ್ರೊಡಿಕ್ಷನ್ ಕರೆಕ್ಟ್ ಆಗಿದೆ ಆ್ಯಂಡ್ ಇವತ್ತಿನ ಎರಡು ಮ್ಯಾಚ್ಗಳು ಕೂಡ ಪ್ರೊಡಿಕ್ಷನ್ ಕೊಡ್ತೀವಿ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಆ್ಯಂಡ್ ಪ್ಲೇನಲ್ಲಿ ಏನಾಗಿರುವಂಥ ಫುಲ್ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ನೆನ್ನೆ ಮ್ಯಾಚ್ ಇವತ್ತಿನ ಎರಡು ಮ್ಯಾಚ್ ಕೂಡ ಡಿಸ್ಕಸ್ ಮಾಡ್ಕೊಂಡ್ಬಿಡೋಣ. ಸೊ ಗೈಸ್ ಆಕ್ಚುಲಿ ನಿನ್ನೆ ಮೊದಲನೇ ಮ್ಯಾಚ್ ಪಂಜಾಬ್ ವರ್ಸಸ್ ಡೆಲ್ಲಿ, ಹೈಯೆಸ್ಟ್ ರನ್ ಚೇಸ್ ಮಾಡಿದಂತ ಪಂಜಾಬ್ ಗುರು 264 ನ ಅವರ ರೆಕಾರ್ಡ್ ನ ಅವರೇ ಮತ್ತೆ ಬ್ರೇಕ್ ಮಾಡ್ಕೊಂಡು 262 ಚೇಸ್ ಮಾಡಿದ್ರು ಫಸ್ಟ್ ಟೈಮ್. ಸೊ ನೀವು ನಂಬಕ್ಕಾಗಿಲ್ಲ, ಅದು ಫ್ಲೂಕ್ ಅಂತ ಹೇಳಿದ್ರಲ್ಲ, ಎರಡನೇ ಸತಿ ನಾನು ಮಾಡೇ ತೋರಿಸ್ತೀನಿ ಅಂತ ಶ್ರೇಯಸ್ ಅಯ್ಯರ್ ಅಂಡ್ ಕೋ ಎಲ್ಲ ಮಾಡಿ ತೋರಿಸಿದ್ರೆ 265 ಚೇಸ್ ಮಾಡಿದ್ರು. ಪಾಪ ಶ್ರೇಯಸ್ ಅವ್ರು ಬಿಟ್ಬಿಟ್ಟು ಇನ್ಯಾರು ಇಂಟರ್ನ್ಯಾಷನಲ್ ಪ್ಲೇಯರ್ ಇಲ್ವೇ ಇಲ್ಲ ಅಲ್ಲಿ. ಅವೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ಪ್ರಿಯಾಂಶ್ ಆರ್ಯ, ಸಿಂಗ್, ಪ್ರಭಾನ್ ಸಿಂಗ್ ಏನ್ ಗುರು ಕಂಟಿನ್ಯೂಸ್ ಆಗಿ 50 ಮೇಲೆ 50, ಏನ್ ಮನುಷ್ಯನ್ ಸ್ಟ್ರೈಕ್ ರೇಟು. ಪ್ರಿಯಾಂಶ್ ಆರ್ಯನು ಅಷ್ಟೇ ಕ್ರೇಜಿ ಹಿಟ್ಟಿಂಗ್ ಗೈಸ್. ಆಕ್ಚುಲಿ ಆಲ್ಮೋಸ್ಟ್ ಪವರ್ ಪ್ಲೇ ಅಲ್ಲೇ ಮ್ಯಾಚ್ ನ ಅವ್ರ ಕಡೆ ಮಾಡ್ಕೊಟ್ಟಿದ್ದಂತ ಇಬ್ರು ವ್ಯಕ್ತಿಗಳು ಅಂತ ಹೇಳ್ತೀನಿ. ಸೊ KL ರಾಹುಲ್ ಗುರು ನಮಸ್ಕಾರ ಗುರು, ಏನಪ್ಪಾ ನೀನು ಮನುಷ್ಯನ. 150 ಗುರು ಗೈಸ್, 150 ಹೊಡೆದಿರೋದು, ಅದು ಕೇವಲ 57 ಬಾಲ್ಗಳಲ್ಲಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಒನ್ ಆಫ್ ದ ಕ್ರೇಜಿಯಸ್ಟ್ ಹಿಟ್ಟಿಂಗ್. ನಾನು ಬಟ್ ಹೊಡೆದಿದ್ದು ಯಾವ್ದು ಉಪಯೋಗ ಆಗ್ಲಿವಲ್ಲ, ಬಟ್ ಎಲ್ಲ ಒಂದ್ ಕಡೆ ಪ್ರೈಡ್ ಇದೆ ಅಷ್ಟು ಹೊಡೆದೆ ಅಂತ. ಬಟ್ ಅದು ಮ್ಯಾಚ್ ವಿನ್ ಆಗ್ಬೇಕಿತ್ತು, ಬಟ್ ಸ್ಟಿಲ್ ಪಂಜಾಬ್ ಅವ್ರು ಮಾತ್ರ ಅನ್ಡಿಫೀಟೆಡ್ ಆಗಿ ಉಳ್ಕೊಂಡಿದ್ದಾರೆ ಗೈಸ್. ಲಿಟ್ರಲಿ ನನಗೇನು ಅನಿಸ್ತಾ ಇದೆ, ನಾನು ಒಂದು ವೀಕಿಂದ ಹೇಳ್ತಾ ಇದ್ದ ಪಂಜಾಬ್ ಅವ್ರು ಹಂಗೆ ವಿನ್ ಆಗ್ತಾ ಬರ್ತಾ ಇರ್ತಾರೆ ಅಂತ. ಬಟ್ ಸ್ಟಿಲ್ ನನಗೆ ಇವಾಗ ಅನಿಸ್ತಾ ಇದೆ ಮೇ ಬಿ ಸೊ ಪಂಜಾಬ್ ಅವರು ಸೊ ಈ ಸಲ ಫೈನಲ್ಗೆ ತಲುಪೋದು ಗ್ಯಾರಂಟಿ ಆ್ಯಂಡ್ ಮೋರ್ ಓವರ್ ಒಂದು ಮ್ಯಾಚ್ ಸೋಲಲ್ಲ ಅಂತ ಅನಿಸ್ತಾ ಇದೆ ನನಗೆ. ಎಲ್ಲ ಗೈಸ್ ಅನ್ಡಿಫಿಟೆಡ್ ಆಗಿ ಹೊಡಿತಾರೆ. ಸೊ ಐ ಥಿಂಕ್ ನಿನ್ನೆ ನಾನು ಆಕ್ಚುಲಿ ಅದನ್ನೇ ಪ್ರೆಡಿಕ್ಷನ್ ಕೊಡ್ಬೇಕಾದ್ರೆ ಮತ್ತೆ ಎರಡನೇ ಮ್ಯಾಚ್ ಬಗ್ಗೆ ಮಾತಾಡ್ಕೊಂಡ್ ಬಂದ್ಬಿಡೋಣ. ರಾಜಸ್ಥಾನ್ ಯಪ್ಪ ಸಕ್ಕತ್ ಗುರು. ಇವನ್ ನೋಡಿ ಅಷ್ಟೆಲ್ಲ ಇದ್ರು ಅವ್ರದೇ ಮ್ಯಾಚ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದ್ರು ಕೂಡ ನಾನು ಹೈದರಾಬಾದ್ ಅಂತ ಪ್ರೆಡಿಕ್ಷನ್ ಮಾಡಿದೆ. ಐ ನೋ ದಟ್ ಹೈದರಾಬಾದ್ ಸಮಥಿಂಗ್ ಸ್ಪೆಷಲ್ ಇದೆ ಗೈಸ್. ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ ಹೈದರಾಬಾದ್ ಕೂಡ ಪ್ಲೇ ಆಫ್ ಬರುತ್ತೆ ಅಂತ. ಅಂಡ್ ಎಸ್ಪೆಷಲಿ ರಾಜಸ್ಥಾನ್ ರಾಯಲ್ಸ್ ತುಂಬಾ ಜನ ನಿಮ್ಗೆ ನಂಬಿಕೆ ಇಲ್ಲ ಬ್ರೋ ರಾಜಸ್ಥಾನ್ ರಾಯಲ್ಸ್ ಗೆಲ್ತಾರೆ ಅಂತ ತುಂಬಾ ಜನ ಹೇಳಿದೆ. ಬಟ್ ಐ ಗಿವ್ ದಟ್ ಹೈದರಾಬಾದ್ ಗೆಲ್ತಾರೆ ಅಂದ್ರೆ 100% ಗೆಲ್ತಾರೆ ಗೊತ್ತಾಯ್ತು. ಅಂಡ್ ನಮ್ಮ ಕ್ರಿಸ್ ಗೇಲ್ ಅವ್ರ ರೆಕಾರ್ಡ್ ನ ಬೀಟ್ ಮಾಡಕ್ ಆಗಿಲ್ಲ ಸೂರ್ಯವಂಶಿ. 30 ಬಾಲ್ಸ್ಗೆ ಕ್ರಿಸ್ ಗೇಲ್ ಅವ್ರು ಹೊಡೆದಿರೋದು. ಸೊ ಇವರು 37 ಬಾಲ್ಸ್ ಹೊಡೆದಿರೋದು. ಐ ಥಿಂಕ್ 7 ಬಾಲ್ ಡಿಫ್ರೆನ್ಸ್ ಇದೆ. ಬಟ್ ಎನಿವೇಸ್ ಗೈಸ್, ಮೊದಲನೇ ಓವರ್ ಅಲ್ಲೇ 4 ಬಾಲ್ಗೆ 4 6 ನ ಹೊಡಿತಾರೆ ಸೂರ್ಯವಂಶಿ. ಪಾಪ ಪ್ರಫುಲ್ ಅವ್ರಿಗೆ ಅವರಿಗೆ ಬೇಜಾರಾಗ್ಬಿಡುತ್ತೆ, ಏನ್ ಗುರು ಅಥವಾ ಬೆಸ್ಟ್ ಬೌಲರ್ ಆಗಿದ್ದು ಅಂತ ಇವಾಗ ವರ್ಸ್ಟ್ ಬೌಲರ್ ಆಗ್ಬಿಟ್ರಲ್ಲ ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಬಟ್ ಸ್ಟಿಲ್ 228 ಕಟ್ ಆಗ್ತಾರೆ. ಆಕ್ಚುಲಿ ಹೈದರಾಬಾದ್ ಅವ್ರು ಅನ್ಕೊಂಡಿದೆ ಇಲ್ಲ ರಾಜಸ್ಥಾನ್ ರಾಯಲ್ಸ್ ಬ್ಯಾಟ್ ಬೌಲಿಂಗ್ ತುಂಬಾ ಚೆನ್ನಾಗಿದೆ, ಕಟ್ ಹಾಕ್ಬಿಡ್ತಾರೆ ಹಂಗೆ ಅಂತ. ಮೊದಲನೇ ವಿಕೆಟ್ ಬೇಗ ಹೋಗುತ್ತೆ ಟ್ರಾವಿಸ್ ಹೆಡ್ ಅವ್ರದ್ದು, ಬಟ್ ಅದಾದ್ಮೇಲೆ ಕಾರ್ನೇಜ್ ಅಂತ ಹೇಳ್ಬೋದು. ಸೊ ಫೆಲ್ಟ್ ಲೈಕ್ ವಿಡಿಯೋ ಗೇಮ್ ತರ ಮಾಡ್ಬಿಟ್ರು ಅಭಿಷೇಕ್ ಶರ್ಮಾ ಮತ್ತೆ ಇವರು. ಈ ಕಡೆ ಅವ್ರು ಸೂರ್ಯವಂಶಿ ವಿಡಿಯೋ ಗೇಮ್ ಮಾಡಿದ್ರೆ, ಈ ಕಡೆ ಅಭಿಷೇಕ್ ಶರ್ಮಾ ಇಶಾನ್ ಕಿಶನ್ ವಿಡಿಯೋ ಗೇಮ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಗೈಸ್. ಅಂಡ್ ಸೂರ್ಯವಂಶಿ ನಿಮ್ಗೂ ಆಡ್ಸ್ ಆಫ್ ಅಪ್ಪ, ಏನ್ ಈ ಏಜ್ ಅಲ್ಲಿ ಕನ್ಸಿಸ್ಟೆನ್ಸಿ ಹಿಂಗ ಆಡ್ತಾನೆ ಅಂತಂದ್ರೆ ನಾವು 15 ವರ್ಷ ಹುಡುಗ ಇಲ್ಲ, ಈಗ ಒಂದು 16-17 ವರ್ಷದ ಮೇಲೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನನ್ನ ಪ್ರಕಾರ. ಇವ್ರು ಹೇಳ್ತಾರೆ 15 ವರ್ಷ ಏನಿರಲ್ಲ, 18 ವರ್ಷ 17 ವರ್ಷ ಒಳಗಡೆ ಕ್ರಿಕೆಟ್ ಅಲ್ಲಿ ಆಕ್ಚುಲಿ ಸುಳ್ಳು ಹೇಳ್ತಾರೆ. ಸೊ ಕೆಲವೊಂದಷ್ಟು ಬಟ್ ಸ್ಟಿಲ್ ಅಲ್ಲಿ ನೋಡಿದ್ರೆ ಹುಡುಗ 17 to 18 ಅಂತ ಅನ್ಸ್ತಾರೆ. ಬಟ್ ಎನಿವೇಸ್ ಆ ಏಜ್ ಅಲ್ಲೂ ಕೂಡ ನಿಮ್ಗೆ ಆ ತರ ಕ್ಯಾಲಿಬರ್ ಇದೆ ಅಂತಂದ್ರೆ ಲೈಕ್ ಸಖತ್ ನಾವು ಗ್ರೇಟ್ನೆಸ್ ಕೊಡ್ಲೇಬೇಕು ಅವ್ರಿಗೆ. ಆಕ್ಚುಲಿ ಮೇ ಬಿ ಇಂಡಿಯನ್ ಟೀಮ್ಗೆ ಇನ್ನೊಂದು 2-3 ವರ್ಷದಲ್ಲಿ ಸೆಲೆಕ್ಟ್ ಆಗುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಯಾರಾದ್ರೂ ಓಪನಿಂಗ್ ಸ್ಲಾಟ್ ಅಲ್ಲಿ ಯಾರು ಆಡಿಲ್ಲ ಚೆನ್ನಾಗಿ ಅಂತ. ಅಭಿಷೇಕ್ ಶರ್ಮಾ ಸೂರ್ಯವಂಶಿ T20 ನೆಕ್ಸ್ಟ್ ಫ್ಯೂಚರ್ ಅವರೇ ಇರ್ತಾರೆ. ಸಂಜು ಸ್ಯಾಮ್ಸನ್ ಬಿಡಲ್ಲ, ಸಂಜು ಸ್ಯಾಮ್ಸನ್ ಇರ್ತಾರೆ. ಸಂಜು ಸ್ಯಾಮ್ಸನ್ ಆಕ್ಚುಲಿ ಒನ್ ಡೌನ್ ಬರ್ತಾರೆ ಅಂತ ನಂಗೆ ಅನ್ಸುತ್ತೆ. ಫ್ಯೂಚರ್ ಅಲ್ಲಿ ಇನ್ನೊಂದು 5 ವರ್ಷ ಬಿಟ್ಕೊಂಡ್ರೆ 5 ವರ್ಷದ ಫಾರ್ಮ್ ನೋಡ್ಕೊಂಡು. ಬಟ್ ಎನಿವೇಸ್ ಗೈಸ್, ಇವತ್ತಿನ ಮ್ಯಾಚ್ ಕಡೆ ಗಮನ ಕೊಡೋಗಿದೆ. 2 ಮ್ಯಾಚ್ ನಡೀತಾ ಇದೆ. CSK ವರ್ಸಸ್ ಗುಜರಾತ್ ಟೈಟನ್ಸ್ ಫಸ್ಟ್ ಮ್ಯಾಚ್ ಅಂಡ್ ಎರಡನೇ ಮ್ಯಾಚ್ LSG ವರ್ಸಸ್ KKR ನಡುವೆ ನಡೀತಾ ಇದೆ. ಸೊ LSG ವರ್ಸಸ್ KKR ಬಗ್ಗೆ ಮಾತಾಡೋದು ಏನಂತಂದ್ರೆ ಆಲ್ಮೋಸ್ಟ್ KKR ಅವರು ಆಕ್ಚುಲಿ ತುಂಬಾ ಸ್ಟ್ರಾಂಗ್ ಕಾಣಿಸ್ಕೊಳ್ತಾ ಇದ್ದಾರೆ ಆನ್ ಪೇಪರ್ ಅಲ್ಲಿ, ಬಟ್ ಆಫ್ ಪೇಪರ್ ಅಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇಲ್ಲ. LSG ಅವರು ಕಮ್ ಬ್ಯಾಕ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಬಟ್ ಯಾಕಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಗಾಯಗೊಂಡಿರೋ ಉಸಿರು ಸಿಂಹದ ಗರ್ಜನೆಗಿಂತ ಜಾಸ್ತಿ ಇರುತ್ತೆ ಅನ್ನೋ ತರ ಗೋನೆಕ್ ಅವರ ಪ್ರೆಷರ್ ಜಾಸ್ತಿ ಇರುತ್ತೆ ರಿಷಬ್ ಪಂತ್ ಮೇಲೆ. ಮೆಮಿ ನೋಡಿದ್ರೆ ಗೈಸ್, ಆಕ್ಚುಲಿ ಕ್ರಿಕೆಟ್ ಒಬ್ಬ ಜೋಕರ್ ಅಂತ ಹೇಳ್ಬಿಟ್ಟು ಒಂದು ಇವನ್ ಅಫಿಷಿಯಲ್ ಪೇಜ್ ಅಲ್ಲಿ ಅವರ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲಿ ಅದನ್ನ ಲೈಕ್ ಮೆನ್ಷನ್ ಮಾಡಿ ಸ್ಟೋರಿನ ಹಾಕಿದ್ದಾರೆ. ಸರಿ ಪೋಸ್ಟ್ ಮಾಡಿದ್ದಾರೆ, ಸ್ಟೋರಿ ಎಲ್ಲ ಪೋಸ್ಟೇ ಮಾಡ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಗೋನೆಕ್ ಅವ್ರು ಇವಾಗ ಎಲ್ಲ ಒಂದು ಟ್ರೋಲ್ ಪೇಜಸ್ ಗಳಿಗೂ ಮೆಮಿ ಪೇಜಸ್ ಗಳಿಗೂ ನನ್ನ ಒಂದು ಹೆಸರನ್ನ ಇಟ್ಕೊಂಡು ನನ್ನ ಒಂದು ಇಮೇಜ್ ನ ಇಟ್ಕೊಂಡು ನೀವು ಟ್ರೋಲ್ ಮಾಡೋ ಹಾಗಿಲ್ಲ, ಟ್ರೋಲ್ ಮಾಡಿದ್ರೆ ನಿಮ್ಗೆ ಸೀರಿಯಸ್ ಆಕ್ಷನ್ ತಗೊಳ್ತೀವಿ ಅಂತ ಒಂದು ನೋಟಿಸ್ ಕೂಡ ಕಳಿಸಿದ್ದಾರೆ. ಡೆಲ್ಲಿ ಕೋರ್ಟಿಂದ ತಗೊಂಡ್ ಬಂದಿದ್ದಾರೆ. ಆಕ್ಚುಲಿ ಯಾರು ಮಾಡಂಗಿಲ್ಲಪ್ಪ, ನಾವು ಮಾಡಂಗಿಲ್ಲ, ಬಡಿ ಸರ್ ಒಳ್ಳೇದು ಸರ್ ನಮಸ್ಕಾರ ಅಂತ ಅಂದ್ಬಿಟ್ಟು ಸುಮ್ಮನಾಗಬೇಕಷ್ಟೇ. ಇವತ್ತಿನ ಮೊದಲೇ ಮ್ಯಾಚ್ ನಡೀತಾ ಇರೋದು ಚಿದಂಬರಂ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. CSK ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಏನು ಚೇಂಜಸ್ ಆಗುತ್ತೆ. ಮೇ ಬಿ ನನ್ನ ಪ್ರಕಾರ ಧೋನಿ ಅವರು ಇವತ್ತಿನ ಮ್ಯಾಚ್ಗೆ ಎಂಟ್ರಿ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಪ್ಲೇಯಿಂಗ್ ಲೆವೆನ್ ಅದೊಂದು ಚೇಂಜ್ ಆಗ್ಬೋದು.
ಸೊ ನಿಮ್ಗೆ ಗೊತ್ತಿದೆ ಆಯುಷ್ ಮಾತ್ರ ಈಗ ಆಲ್ರೆಡಿ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಅದೇ ಅವ್ರ ಬರೋ ಶಾರುಖ್ ಖಾನ್ ಹಾಕೊಂಡಿದ್ದಾರೆ. ಸೊ ಅವ್ರ ಜಾಗಕ್ಕೆ ಧೋನಿ ಅವ್ರು ಬರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಧೋನಿ ರಿಟರ್ನ್ ಗೈಸ್, ತಲಾ ಧೋನಿ ಅವರು ವಾಪಸ್ ಬರ್ತಾ ಇದಾರೆ ಇವತ್ತಿನ ಟೀಮ್ ಅಲ್ಲಿ. ಅಂಡ್ ಈ ಕಡೆ ನೋಡೋ ಹಾಗಿದ್ರೆ ನಮ್ಮ ಜಿ ಟಿ ಕಡೆ ಏನು ಪ್ಲೇಯಿಂಗ್ ಲೆವೆನ್ ಏನು ಚೇಂಜಸ್ ಮಾಡಲ್ಲ, ಸೇಮ್ ಆಸ್ ಇಟ್ ಇಸ್ ಇರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಇವತ್ತು ಜಿ ಟಿ ಗೆಲ್ಲಲ್ಲ ಗೈಸ್, CSK ಗೆಲ್ಲುತ್ತೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ತಲಾ ಧೋನಿ ಅವರ ರಿಟರ್ನ್ ಬರ್ತಾ ಇದೆ ಒಂದು ಕಡೆ. ಅದಕ್ಕೋಸ್ಕರ ಜಿ ಟಿ ಅವ್ರು ಕೂಡ ಕಳೆದ 2 ಮ್ಯಾಚ್ಗಳನ್ನ ಸೋತ್ಕೊಂಡ್ ಬರ್ತಾ ಇದೆ. ಸೊ CSK ಲಾಸ್ಟ್ ಮ್ಯಾಚ್ ಗೆದ್ಕೊಂಡಿದೆ. ಸೊ ಮೇ ಬಿ ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಗೆಲ್ಬಹುದು. ಯಾರ ಮೇಲೆ? ಮುಂಬೈ ಇಂಡಿಯನ್ಸ್ ಮೇಲೆ ಗೆದ್ದಿರೋದು ಗೈಸ್, ಕ್ರೇಜಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ಈ ಕಡೆ KKR ಅವರು ಪಾಪ ಎಲ್ಲೋ ಒಂದೇ ಒಂದು ಗೆಲುವು ಮಾಡ್ಕೊಂಡು ಈಗ ವಾಪಸ್ ಬಂದಿದ್ದಾರೆ. ಗುಜರಾತ್ ಟೈಟನ್ಸ್ ಮೇಲೆ ಗೆದ್ಕೊಂಡು ಮತ್ತೆ ಇವಾಗ ಲಕ್ನೋ ಸೂಪರ್ ಜೈಂಟ್ಸ್ ಏನಪ್ಪಾ ಅಂತಂದ್ರೆ ನಿಕ್ಲಸ್ ಪುರಾನ್ ಫಾರ್ಮ್ ಸ್ವಲ್ಪ ಯಾಕೋ ಕೊರತೆ ಕಾಣಿಸ್ತಾ ಇದೆ. ಏಕನಾಥ್ ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದು LSG ವರ್ಸಸ್ KKR 2ನೇ ಮ್ಯಾಚ್. ಮೊದಲನೇ ಮ್ಯಾಚ್ ನಾವು ಹೇಳ್ತಾ ಇರೋದು CSK ವಿನ್ ಆಗುತ್ತೆ ಅಂತ. ಸೊ 2ನೇ ಮ್ಯಾಚ್ ಅಲ್ಲಿ LSG ವರ್ಸಸ್ KKR ಸೊ ಏಕನಾಥ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಮೇ ಬಿ ಸ್ವಲ್ಪ ಇಬ್ರದ್ದು ಟಫ್ ಫೈಟ್ ಇದೆ, ಯಾಕಂದ್ರೆ ಇಬ್ರು ಹಂಗೆ ಇದೆ ಟೀಮು. ಇಬ್ರು ಟೀಮ್ ಬಟ್ ಇಲ್ಲ LSG ಹೋಗ್ತೀನಿ ಆಕ್ಚುಲಿ. ಈ ಕಡೆ ಲಕ್ನೋ ಮ್ಯಾಚ್ ಗೆಲ್ತಾರೆ ಗೈಸ್. ಸಂಡೇ ಯಾರು ಆಲ್ಮೋಸ್ಟ್ ಚೇಸಿಂಗ್ ಬರ್ತಾರೋ ಅವ್ರು ಆಲ್ಮೋಸ್ಟ್ ಗೆಲ್ತಾರೆ. ಬಟ್ ನಾನು ಹೋಗ್ತಾರೆ ಲಕ್ನೋ ಗೆಲ್ತಾರೆ ಅಂತ ಹೇಳ್ತಾ ಇದೀನಿ. ಈ ಕಡೆ CSK ಗೆಲ್ತಾರೆ ಗೈಸ್. ಮಧ್ಯಾಹ್ನ ಮ್ಯಾಚ್ ತಲಾ ಧೋನಿ ಅವರ ರಿಟರ್ನ್ ಫುಲ್ ಕ್ರೇಜ್ ಇರುತ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಅಖಿಲ್ ಹುಸೇನ್ ಒಳ್ಳೆ ಫಾರ್ಮ್ ಅಲ್ಲಿ ಇರೋದು, ಜೊತೆಗೆ ನಮ್ಮ ನೂರ್ ಅಹಮದ್ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇರೋದು, ಚೆನ್ನೈ ಪಿಚ್ ಗಳಲ್ಲಿ ಸೂಟ್ ಆಗ್ತಾರೆ ಅಂತ ಅನ್ಕೊಂಡಿದೀನಿ. ಲೆಟ್ಸ್ ಹೋಪ್ ದಟ್ ಈ ಒಂದು ಮ್ಯಾಚ್ ನಮ್ಮ ಪ್ರೆಡಿಕ್ಷನ್ ರೈಟ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ನಿಮ್ಮ ಪ್ರಕಾರ ಇವತ್ತು ಯಾರು ಗೆಲ್ತಾರೆ ಅಂತ ನೀವು ಕಮೆಂಟ್ ಮಾಡಿ. ಆಕ್ಚುಲಿ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಿಲ್ಲಪ್ಪ. CSK ವರ್ಸಸ್ GT ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋದಂಗಿದ್ರೆ 8 ಮ್ಯಾಚ್ ಆಡಿದ್ದಾರೆ ಅಷ್ಟೇ. ಸೊ 8 ಮ್ಯಾಚ್ಗಳು ಆಡಿದ್ದಾರೆ. ಸೊ IPL ಇದರಲ್ಲಿ 4 ಮ್ಯಾಚ್ CSK ಗೆದ್ದಿದೆ, GT 4 ಮ್ಯಾಚ್ ಗೆದ್ದಿದೆ. ಹೈಯೆಸ್ಟ್ ಸ್ಕೋರ್ ಬಂದು 231 GT ಹೊಡೆದಿರೋದು. ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 133, ಅದು ಕೂಡ CSK ಹೊಡೆದಿರೋದು. ಅಂಡ್ ಈ ಕಡೆ KKR ಮತ್ತೆ LSG ಅವರ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋಂಗಿದ್ರೆ 7 ಮ್ಯಾಚ್ ಅಷ್ಟೇ ಆಡಿರೋದು. 7ರಲ್ಲಿ 2 ಮ್ಯಾಚ್ನ ಈ ಕಡೆ ನಮ್ಮ KKR ಗೆದ್ದಿದ್ದಾರೆ. ಆ್ಯಂಡ್ ಈ ಕಡೆ 5 ಮ್ಯಾಚ್ನ ಸೊ LSG ಅವ್ರು ಗೆದ್ದಿದ್ದಾರೆ. ಆ್ಯಂಡ್ ಹೈಯೆಸ್ಟ್ ರನ್ ಬಂದ್ಬಿಟ್ಟು ಸೊ 238 ಹೈಯೆಸ್ಟ್ LSG ಹೊಡೆದಿರೋದು. ಲೋಯೆಸ್ಟ್ ಬಂದ್ಬಿಟ್ಟು 101 ಸೊ ಈ ಕಡೆ ನಮ್ಮ KKR ತಂಡ ಹೊಡೆದಿರೋಂಥದ್ದು. ಸೊ ನಾವು ಈಗ ಆಲ್ರೆಡಿ ಪ್ರಿಡಿಕ್ಷನ್ ಕೊಟ್ಟಿರೋ ಪ್ರಕಾರ ಒಂದು ಮ್ಯಾಚು CSK ಗೆಲ್ಲುತ್ತೆ. ಆ್ಯಂಡ್ 2ನೇ ಮ್ಯಾಚಲ್ಲಿ ಆ್ಯಕ್ಚುಲಿ LSG ಗೆಲ್ಲುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರಿವ್ಯೂ ವಿಡಿಯೋ. ಸೊ ಸಿಗೋಣ ಮುಂದಿನ ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.